ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಗೌರಿ. ಮಾಡುವ ನಮಸ್ಕಾರಗಳು. ಅದು ಮಂಡಾಳ ಒಗ್ಗರಣೆ ಮಾಡ್ತೀನಿ ನೋಡ್ರಿ. ಉತ್ತರ ಕರ್ನಾಟಕದೊಳಗೆ ಮಾಡ್ತಾರಲ್ರಿ, ಅಂಥದ್ದು ಮಂಡಾಳ ಒಗ್ಗರಣೆ ಮಾಡ್ತೀನಿ ರೀ. ನಮ್ಮ ಗದಿಗಿನ ಸೈಡ್ ಏನಂತಾರೆ ಸೂಸ್ಲಾ ಅಂತಿದ್ದಾರೆ. ಮಂಡಾಳ ಒಗ್ಗರಣೆನ ಅಂತೀವ್ರಿ, ನಾವು ಸೂಸ್ಲಾನ ಅಂತೀವಿ. ಮಾಡಾದ್ರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಮಾಡೋದೇ ಈರುಳ್ಳಿ ರೀ, ಮೆಣಸಿನ್ಕಾಯಿ ರೀ, ಸಾಸಿವೆ ಜೀರಿಗೆ ಹಾಕ್ಕೋಬೇಕ್ರಿ. ಹುಣಸೆ ಹಣ್ಣು ರೆಡಿ ಮಾಡಿ ಇಟ್ಕೊಂಡಿನ ರೀ. ಹುಣಸೆ ಹಣ್ಣು ಇದು ಆಮೇಲೆ ಹುಳಿ ಕುದ್ಮೇಲೆ ಇವಾಗ ತಿನ್ರಿ. ಒಂದು 2 ಚಮಚ ಎಣ್ಣೆ ಹಾಕೋತಿದ್ದೀನಿ ರೀ. ಸ್ವಲ್ಪ ಸಾಸಿವೆ ಹಾಕೋತೀನಿ ರೀ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋತಿದ್ದೀನಿ ರೀ. ಸ್ವಲ್ಪ ಶೇಂಗಾ ಕಾಳು ಹಾಕೋತಿದ್ದೀನಿ ರೀ. ಸಾಸಿವೆ ಜೀರಿಗೆ ಚಟ್ಪಟ್ ಅನ್ಲಿಕ್ಕತ್ತೇವಲ್ರಿ. ಈಗ ಈರುಳ್ಳಿ ಮೆಣಸಿನ್ಕಾಯಿ 2 ಒಂದೇ ಸರಿ ಹಾಕ್ಬಿಡ್ತೀನಿ ರೀ. ಅಂದ್ರೆ 2 ಜಲ್ದಿ ಚೆನ್ನಾಗಿ ಬೆನಿಟ್ಬಿಡ್ತಾವ್ರಿ. ಮಂಡಾಳ ಒಗ್ಗರಣೆಗೆ ಮಿರ್ಚಿ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತೈತಿ ರೀ. ನಮ್ಮ ಮನೆಯೊಳಗೆ ಸೂಸ್ಲಾ ಅಂತೀವಿ ನಾವು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೋತಿದ್ದೀನಿ ರೀ. ರುಚಿ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ರೀ. ಹುಣಸೆ ಹಣ್ಣು ಹಾಕೋತೀವಲ್ರಿ, ಹುಣಸೆ ಹಣ್ಣು ಹಾಕೋಳಕ ಸ್ವಲ್ಪ ಜಾಸ್ತಿ ಉಪ್ಪಾದ್ರೂ ನಡೀತದ್ರಿ. ಹುಣಸೆ ಹಣ್ಣು ಹಾಕೋತಿದ್ದೀನಿ ನೋಡ್ರಿ. ಇವಾಗ ಹುಣಸೆ ಹಣ್ಣು ಹುಳಿ ಚೆನ್ನಾಗಿ ಕುದ್ದಿತಂದ್ರಿ ಸೂಸ್ಲಾ ಚೆನ್ನಾಗಿ ಆಗ್ತೈತಿ. ಸೂಸ್ಲಕ್ಕ ಟಮಾಟೆ ಹಣ್ಣು ಹಾಕ್ಬಾರ್ದ್ರಿ. ಹಾಕೊಂಡಿದ್ದೀನಿ ರೀ. ಈ ನೀರು ಹಾಕ್ತೀನಿ ನೋಡ್ರಿ. ಒಂದು 5 ನಿಮಿಷ ನೀರಿನಾಗ ಬಿಡ್ಬೇಕು. ನೀರು ಹುಳಿ ಕುದ್ಮೇಲೆ ಚೆನ್ನಾಗಿ ಮೆತ್ತಗಾದ್ಮೇಲೆ ಹಾಕ್ಬೇಕ್ರಿ ಇವನ್ನ. ಈಗ ನೋಡ್ರಿ ಹುಳಿ ಎಷ್ಟು ಚೆನ್ನಾಗಿ ಕುದೈತ್ರಿ. ಇವಾಗ ಹಾಫ್ ಮಾಡಿ ಕೆಳಗಿಟ್ಕೊಂಡು ಮಂಡಾಳ ಕಲಿಸಿಟ್ಕೊಂಡಿದ್ದೀನಲ್ರಿ, ಮಂಡಾಳ ಹಾಕ್ತೀನಿ ರೀ. ಈ ಟೈಪು ಕುದಿಬೇಕ್ರಿ ಹುಣಸೆ ಹಣ್ಣಿನ ಹುಳಿ ರೀ. ಚೆನ್ನಾಗಿ ಮೆತ್ತಗ ತೊಯ್ದಿದಾವಲ್ರಿ. ಇವಾಗ ಈ ಟೈಪು ನೀರು ಹಿಂಗತೆ ಹಿಂಡಿ ಹುಳಿ ಒಳಗೆ ಹಾಕ್ತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೋತಿದ್ದೀನಿ ರೀ. ಪುಟಾಣಿ ಹಿಟ್ಟು ಹಾಕೋದಿನಿ ರೀ. ಪುಟಾಣಿ ಹಿಟ್ಟು ಹಾಕಿದ್ವಂದ್ರೆ ಮಂಡಾಳ ಒಗ್ಗರಣೆ ತುಂಬ ಟೇಸ್ಟ್ ಆಗ್ತದ್ರಿ. ಎಲ್ಲ ರೆಡಿ ಆಯ್ತ್ರಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ ರೀ. ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ಫಸ್ಟಿಗೆ.
ಇವಾಗ ರೆಡಿ ಆಯ್ತು. ಸೂಸ್ಲಾ ಚೆನ್ನಾಗಿ ರೆಡಿ ಆಗೈತೆ ನೋಡ್ರಿ ಮಂಡಾಳ ಒಗ್ಗರಣೆ. ಇಷ್ಟ ಆದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡಿ. ವೀಕ್ಷಕರಿಗೆ ರಾಯರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ರಿ. ನಮಸ್ಕಾರ ರೀ.